ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ 9 ತಿಂಗಳ ಗರ್ಭಿಣಿ ನಾಗವೇಣಿ 22 ವರ್ಷ ಅವರನ್ನ ಹಾಸನದ ಹಿಮ್ಸ್ ಆಸ್ಪತ್ರೆಯ ವೈದ್ಯರು ಅತ್ಯಂತ ಕ್ಲಿಷ್ಟಕರವಾದ ಶಸ್ತ್ರಚಿಕಿತ್ಸೆಯ ಮೂಲಕ ಸಾವಿನ ದವಡೆಯಿಂದ ಪಾರು ಮಾಡಿದ್ದಾರೆ. ಒಂದ್ ಕಡೆ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಗರ್ಭಿಣಿ ಬಾಣಂತಿಯರನ್ನ ಬಹಳ ನಿಷ್ಕೃಷ್ಟವಾಗಿ ನೋಡಿಕೊಳ್ಳಲಾಗುತ್ತೆ, ಅವರಿಗೆ ಟಾರ್ಚರ್ ಕೊಡಲಾಗುತ್ತೆ ಅಂತ ಎಲ್ಲ ಒಂದಿಷ್ಟು ಆರೋಪಗಳ ನಡುವೆ ಇತ್ತ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಂತಹ ಒಂದು ಗರ್ಭಿಣಿ ಹೆಂಗಸನ್ನ ಬಹಳ ಕ್ಲಿಷ್ಟಕರವಾದಂತಹ ಒಂದು ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಆಕೆಗೆ ಒಂದು ಮರುಜೀವವನ್ನ ಕೊಟ್ಟಿರ್ತಕ್ಕಂಥ ಘಟನೆ ವರದಿಯಾಗಿರ್ತಕ್ಕಂಥದ್ದು. ಪತಿಯೊಂದಿಗೆ ಬೈಕ್ ನಲ್ಲಿ ತೆರಳ್ತಾ ಇದ್ದಾಗ ಸಂಭವಿಸಿದ ಅಪಘಾತದಲ್ಲಿ ನಾಗವೇಣಿ ಅವರ ತಲೆಗೆ ತೀವ್ರ ಪೆಟ್ಟಾಗಿ ಅತಿಯಾದ ರಕ್ತಸ್ರಾವದಿಂದ ಅವರು ಕೋಮಾ ಸ್ಥಿತಿಗೆ ತಲುಪಿದ್ರು. ವೈದ್ಯರು ನಾಗವೇಣಿ ಅವರು ಬದುಕೋದೇ ಇಲ್ಲ ಅಂತ ಭಾವಿಸಿದ್ರು ಕೂಡ ಕುಟುಂಬದ ಬಡತನವನ್ನ ಗಮನದಲ್ಲಿಟ್ಟುಕೊಂಡು 15 ಮಂದಿ ವೈದ್ಯರ ತಂಡ ಅಪಾರ ಧೈರ್ಯದಿಂದ ಚಿಕಿತ್ಸೆಗೆ ಮುಂದಾಗಿದ್ರು. ಸತತ 3 ಗಂಟೆಗಳ ಕಾಲ ನಡೆದ ಶಸ್ತ್ರಚಿಕಿತ್ಸೆಯು ವೈದ್ಯಕೀಯ ಲೋಕದಲ್ಲೇ ಒಂದು ಅಪರೂಪವಾದ ಘಟನೆ ಅಂತ ಹೇಳಲಾಗ್ತಾ ಇದೆ. ಅಂಡ್ ವೈದ್ಯರ ತಂಡವು ಏಕಕಾಲದಲ್ಲಿ ತಲೆಗೆ ಶಸ್ತ್ರಚಿಕಿತ್ಸೆ ಮತ್ತೆ ಹೊಟ್ಟೆಯಲ್ಲಿದ್ದ ಮಗುವನ್ನ ಹೊರತೆಗೆಯುವ ಸಿ ಸೆಕ್ಷನ್ ಶಸ್ತ್ರಚಿಕಿತ್ಸೆಯನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿರ್ತಕ್ಕಂಥದ್ದು. ಒಂದ್ ಕಡೆ 15 ತಂಡ 3 ಗಂಟೆ ಒಬ್ರು ತಲೆ ಆಪರೇಷನ್ ಮಾಡ್ತಾ ಇದ್ರೆ, ಇನ್ನೊಬ್ರು ಈ ಕಡೆ ಸಿ ಸೆಕ್ಷನ್ ಮಾಡ್ತಾ ಇದ್ರು. ಅಂಡ್ ಖಾಸಗಿ ಆಸ್ಪತ್ರೆ ಇದೇ ಚಿಕಿತ್ಸೆ ಮಾಡಿಸ್ಬೇಕು ಅಂತ ಅಂದ್ರೆ 10 ರಿಂದ 15 ಲಕ್ಷ ರೂಪಾಯಿ ಅಷ್ಟು ವೆಚ್ಚ ಆಗ್ತಾ ಇತ್ತಂತೆ. ಆದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ಆಮಿಷ ಇಲ್ಲದೆ ವೈದ್ಯರು ನೀಡಿದ ವಿಶೇಷ ಸೇವೆಯಿಂದ ತಾಯಿ ಹಾಗೂ ಮಗು ಇಬ್ಬರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸದ್ಯ ತಾಯಿ ಮತ್ತೆ ಮಗು ಇಬ್ರು ಕೂಡ ಆರೋಗ್ಯವಾಗಿದ್ದು ವೈದ್ಯರ ಸಮಯ ಪ್ರಜ್ಞೆ ಮತ್ತೆ ಮಾನವೀಯತೆಗೆ ಹಾಸನದ ಜಿಲ್ಲಾದ್ಯಂತ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಡ್ ಇದೇ ಪ್ರಕರಣಕ್ಕೆ ತೋರಿದಂತಹ ಉದಾರತೆ, ಇದೇ ಪ್ರಕರಣಕ್ಕೆ ತೋರಿದಂತಹ ಆಸಕ್ತಿ, ಇದೇ ಪ್ರಕರಣದಲ್ಲಿ ವೈದ್ಯರ ಕಾರ್ಯ ಏನಿದೆ ಇದನ್ನೇ ಎಲ್ಲಾ ರೋಗಿಗಳಿಗೂ ಕಲ್ಪಿಸಿಕೊಟ್ಟರೆ ಹಾಸನದ ಹಿಮ್ಸ್ ಆಸ್ಪತ್ರೆ ರಾಜ್ಯದಲ್ಲಿ ಮಾದರಿಯಾಗಿ ಬಿಡುತ್ತೆ. ಐ ಡೋಂಟ್ ನೋ, ನಾನು ಒಬ್ರಿಬ್ರು ಆರೋಪ ಮಾಡ್ತಾ ಇದ್ರೆ ನಾನು ಇಲ್ಲಿ ಕುತ್ಕೊಂಡು ಇದನ್ನ ಮಾತಾಡ್ತಾ ಇರ್ಲಿಲ್ಲ. ಬಟ್ ಹಾಸನದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬಹಳ ಸಾಗರಾಗಿದೆ ಅಂತಾರೆ. ಯಾವ ಖಾಸಗಿ ಆಸ್ಪತ್ರೆಗೂ ಕಡಿಮೆ ಇಲ್ಲ ಅನ್ನೋ ತರ ಹಾಸ್ಪಿಟ್ಲ್ ಇದೆ. ಬಟ್ ಅಲ್ಲಿಯ ವೈದ್ಯರು, ಅಲ್ಲಿಯ ಸಿಬ್ಬಂದಿಗಳು, ಅಲ್ಲಿಯ ನರ್ಸ್ಗಳು, ಅಲ್ಲಿಯ ಸೆಕ್ಯೂರಿಟಿ ಗಾರ್ಡ್ಗಳು, ಅವ್ರ ಬಗ್ಗೆ ಕಂಪ್ಲೇಂಟ್ ಬರುತ್ತೆ 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 ನಮ್ಮ ಹತ್ರ. ದಿನ ಒಬ್ಬೊಬ್ರು ಕಂಪ್ಲೇಂಟ್ ಮಾಡ್ತಾರೆ. ಅಷ್ಟು ಕಂಪ್ಲೇಂಟ್ ಬರ್ತಾ ಇದೆ ಅಂದ್ರೆ ಅಲ್ಲೊಂದೇನೋ ಸಮಸ್ಯೆ ಇದೆ ಅಂತಾನೆ ಅರ್ಥ. ಖಾಸಗಿ ಹಾಸ್ಪಿಟ್ಲುಗಳಲ್ಲಿ ಪೇಷಂಟ್ಸ್ ಗಳ ಜೊತೆ ಎಷ್ಟು ಚೆನ್ನಾಗಿ ಸಿಬ್ಬಂದಿಗಳು ನಡ್ಕೊಳ್ತಾರೆ. ಅವ್ರಿಗಿಂತ ಜಾಸ್ತಿ ಸಂಬಳ ತಗೊಳ್ತೀರಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನೀವೆಲ್ಲ. ಆದ್ರೂ ಯಾಕೆ ಈ ನಿರ್ಲಕ್ಷ್ಯತನ? ಏನೋ ನಾವು ಅಪ್ಪನ ಮನೆಯಿಂದ ತಂದ್ಕೊಟ್ಬಿಟ್ಟಿರ್ತೀವಿ, ನಮ್ಮ ಮನೆಯಿಂದ ತಗೊಬಂದೇನೋ ಮಾಡ್ತಾ ಇದ್ದೀವಿ ಅನ್ನೋ ತಲೆಯಲ್ಲಿ ಏನಾದ್ರೂ ಭೂತ ಇದ್ರೆ ಅದನ್ನ ಕಿತ್ತಿಟ್ಟು ಕೆಲಸ ಮಾಡಿ. ಎಲ್ರು ಈ ವಿಚಾರದಲ್ಲಿ ಖುಷಿ ಆಗುತ್ತಲ್ರಿ, ಹೊಗಳ್ತೀವ್ರಿ ನಾವು ಕೂಡ. ಇಡೀ ಹಾಸನ ಜನ ಮೆಚ್ಕೊಳ್ತಾ ಇದಾರಲ್ರಿ. ಇದೇ ತರ ಪ್ರತಿಯೊಬ್ಬರಿಗೂ ಸೇವೆ ಕೊಟ್ರೆ ಇಡೀ ಜಿಲ್ಲೆ ಅಲ್ಲ ಇಡೀ ರಾಜ್ಯ ಹೋಗ್ಲತ್ತಲ್ರಿ ನಿಮ್ನ. ಯಾಕೆ ಅದನ್ನ ಮಾಡ್ತಾ ಇಲ್ಲ ನನಗಂತೂ ಗೊತ್ತಿಲ್ಲ. ಬಟ್ ಈ ವಿಚಾರದಲ್ಲಿ ಮಾಡಿರ್ತಕ್ಕಂಥದಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸ್ಬೇಕಾಗತ್ತೆ. ಹಾಸನ ಜಿಲ್ಲೆಯ ಜನ ಮೆಚ್ಕೊಂಡಿದ್ದಾರೆ, ಒಪ್ಕೊಂಡಿದ್ದಾರೆ, ಕೊಂಡಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಹಿಮ್ಸ್ ಆಸ್ಪತ್ರೆ, ನಮ್ಮ ವೈದ್ಯರು ಇದನ್ನ ಮಾಡಿದ್ದಾರೆ ಅಂತ. ಎಲ್ರಿಗೂ ಇದೇ ತರ ಸರ್ವಿಸ್ ಕೊಟ್ರೆ ನಿಮ್ಮನ್ನ ದೇವ್ರ ತರ ನೋಡ್ಬಿಡ್ತಾರೆ. ಯಾಕಂದ್ರೆ ಇದು ನಾವು ಹೆಡ್ ಇಂಜರಿ ಅಂದ್ರೆ ಈ ಸ್ಟ್ರೆಸ್ ಇರುತ್ತೆ, ಸಿಸೇರಿಯನ್ ಸ್ಟ್ರೆಸ್ ಇರುತ್ತೆ ಬೇಬಿ. ಪ್ರೀವಿಯಸ್ 2 ಸಿಸೇರಿಯನ್ ನಾವು ಈ ಕೇಸಲ್ಲಿ ಏನು ಅಂದ್ರೆ ಗೋಡೆ ಹೊಡೆದಿರೋದ್ರಿಂದ ಪೇಷಂಟು ಡೈರೆಕ್ಟ್ ಆಗಿ ಗೋಡೆಗೆ ಕುತ್ಕೊಂಡಿದೆ ತಲೆ. ಏನಾಗಿದೆ ಅಂದ್ರೆ ತಲೆಯಲ್ಲಿ ಹೆಮಟೋಮ್. ಒಬ್ರು ಅಂಡ್ 2 ಲೈಫ್ಸ್ ಅಲ್ಲಿ ಶಿ ಇಸ್ ಜಸ್ಟ್ 22 ಇಯರ್ಸ್, 22 ವರ್ಷ ಅವಳು. ಆಮೇಲೆ ಇದು 36 ವೀಕ್ಸ್ ಪ್ರೆಗ್ನೆಂಟ್. So we were looking at collaborating with the gynecology team so that to save both the surgery. ಅದಕ್ಕೆ this is an overall effort of the team ಮಾಡಿರೋದು. ಒಟ್ಟಿಗೆ ಎಷ್ಟು ಜನ ಇದೆ ಸರ್? ಈಗ ನಾನು ಒಬ್ಬ ನ್ಯೂರೋಸರ್ಜನ್, ವಿನೋದ್ ನನ್ನ PG ಸರ್ಜರಿ PG ಸರ್ ಗೈನಕಾಲಜಿಸ್ಟ್, ಮೇಡಮ್ ಅನಸ್ತೇಶಿಯಾ ಕೊಡೋಲ್ಲ. ಸೊ ಹೆಮಟೋಮ್ ಅದು ಬಂದು ರಕ್ತ ಎಕ್ಕಟ್ಬಿಟ್ಟಿರುತ್ತೆ. ಸೊ ಅದಕ್ಕೆ ನ್ಯೂರೋ ಸರ್ಜನ್ ಅವರು ಬೇಕೇ ಆಗುತ್ತೆ. ವಿತೌಟ್ ನ್ಯೂರೋ ಸರ್ಜನ್ ಅದು ಆಪರೇಷನ್ ಅದೇ ನ್ಯೂರೋ ಸರ್ಜಿಕಲ್ ಇದ್ದೇ ಇರುತ್ತೆ. ಎಷ್ಟೊಂದು ಸರಿ ಕೇಳಿರ್ತೀವಿ, ಆಕ್ಸಿಡೆಂಟ್ ಆಗಿದ ತಕ್ಷಣ ಡೆತ್ ಆಗೋದು, ಮತ್ತೆ ಎಷ್ಟೊಂದು ದಿನ ತಗೊಂಡು ಇಂಪ್ರೂವ್ಮೆಂಟ್ ಆಗ್ತದೆ. ಸೊ ಇದರಲ್ಲಿ ಇದು ಪ್ರಾಬ್ಲಮ್ ಏನಂತಂದ್ರೆ ಅವರಿಗೆ ಬ್ಲಡ್ ಕ್ಲಾಟ್ ತುಂಬ ದೊಡ್ಡದಿದೆ ರೈಟ್ ಸೈಡ್ ಹೆಡ್ಗೆ, ಪ್ಲಸ್ ಅವರಿಗೆ 9 ಮಂತ್ ಅಂದ್ರೆ 36 ವೀಕ್ಸ್ ಪ್ರೆಗ್ನೆಂಟ್ ಇದೆ. ಸೊ ಸೇವಿಂಗ್ 2 ಲೈಫ್ಸ್ ಟುಗೆದರ್ ಇಟ್ ಇಸ್ ನಾಟ್ ಅನ್ ಈಸಿ ಟಾಸ್ಕ್. ಯು ನೀಡ್ ಅ ವೆರಿ ಗುಡ್ ಟೀಮ್. ಅಂದ್ರೆ ಪ್ರಿಸಿಷನ್ ಸರ್ಜರೀಸ್ ಆಗಬೇಕು. ಯು ನೀಡ್